ನಾನೊಬ್ಬ ಶಾಸಕ. ನನ್ನ ಕ್ಷೇತ್ರದ ಅನುಕೂಲತೆ ದೃಷ್ಟಿಯಿಂದ ನಾನು ಎಲ್ಲ ಮಂತ್ರಿಗಳಿಗೂ ಭೇಟಿ ಆಗ್ತೇನೆ, ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೇನೆ. ನನ್ನ ಕ್ಷೇತ್ರ ಅಭಿವೃದ್ಧಿಯೇ ನನ್ನ ಮೊದಲನೇ ಆದ್ಯತೆ. ಈ ಆದ್ಯತೆ ಬಗ್ಗಾಗಿ ನಾನು ಯಾವೇನು ಹೇಳ್ತಾರೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತೇನೆ, ಉಪಮುಖ್ಯಮಂತ್ರಿ ಭೇಟಿ ಆಗ್ತೇನೆ, ಸಂಬಂಧಪಟ್ಟ ಎಲ್ಲ ಸಚಿವರನ್ನು ಭೇಟಿ ಆಗ್ತೀನಿ. ನನಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಆಗಲೇಬೇಕು. ಜನ ನನ್ನಿಂದ ಬಯಸಿರ್ತಕ್ಕಂಥದ್ದೇ ಡೆವಲಪ್ಮೆಂಟು, ಜನ ನನ್ನಿಂದ ನಿರೀಕ್ಷೆ ಮಾಡಿರ್ತಕ್ಕಂಥದ್ದೇ ಕೆಲಸ. ನನಗೆ ಕೆಲಸ ಮಾಡೋ ಪ್ರವೃತ್ತಿ ಇದೆ, ಆ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಯಾರಿಗೂ ತೃಪ್ತಿ ಆಗುವಷ್ಟು ಅನುದಾನ ಬಂದಿದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅದು ನನಗೂ ಕೂಡ ತೃಪ್ತಿಪಡಿಸೋಷ್ಟು ಅನುದಾನ ಬಂದಿದೆ ಅಂತ ಅಂದ್ಕೊಳ್ಳೋದಿಲ್ಲ. ಯಾವುದೇ ಸರ್ಕಾರ ಬಂದಾಗ, ನಾನು 4ನೇ ಬಾರಿ ಶಾಸಕ ಆಗಿದ್ದೇನೆ, ಯಾವುದೇ ಸರ್ಕಾರ ಬಂದಾಗ ಮೊದಲೆರಡು ವರ್ಷ ನಿರೀಕ್ಷೆ ಮಟ್ಟದ ಅನುದಾನ ಸಿಗ್ತಕ್ಕಂಥದ್ದು ಕಷ್ಟ. ಅದರಲ್ಲೂ ಸ್ವಲ್ಪ ಗ್ಯಾರಂಟಿ ಯೋಜನೆಗಳೇ ತತ್ಪರಿಣಾಮ ಸ್ವಲ್ಪ ಅಭಿವೃದ್ಧಿ ಮೇಲೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಠಿಣವಾದಂಥ ಸವಾಲಾಯಿತು. ಈಗ ಪರಿಸ್ಥಿತಿ ಸುಧಾರಿಸೋದಕ್ಕೆ ಆರಂಭ ಆಗಿದೆ. ಈಗೆಲ್ಲರಿಗೂ RDP ಅದರ 10 ಕೋಟಿ, PWD 15 ಕೋಟಿ, ಪ್ರತಿ ಕ್ಷೇತ್ರಕ್ಕೆ 25 ಕೋಟಿ 30 ಕೋಟಿ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಮತ್ತಷ್ಟು ಪರಿಸ್ಥಿತಿ ಸುಧಾರಿಸಿ ಅಭಿವೃದ್ಧಿ ಬೇಗ ಪಡ್ಕೊಳ್ಬೋದು ಸರ್ಕಾರ ಅಂತ ಅಂದ್ಕೊಂಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರ ಜೊತೆ ಆತ್ಮೀಯತೆ ಎಲ್ಲರ ಜೊತೆಗಿದೆ. ಆದರೆ ಅವರ ದ್ವಂದ್ವದ ಬಗ್ಗೆ ಉತ್ತರ ಕೊಡೋದಕ್ಕೆ ನನಗೇನು ಅಧಿಕಾರ ಇದೆ? ಅದಕ್ಕೆ ಅದೊಂದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ಹೇಳಿಕೆಳಿ ಮಾಡ್ತಕ್ಕಂಥವ್ರು ಬೇಕಷ್ಟಿದ್ದಾರೆ. ಸೂಕ್ತ ಕಾಲದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವರಿಗಿದೆ, ಅವ್ರು ತಗೊಳ್ತಾರೆ. ಈ ಗ್ಯಾರಂಟಿ ಯೋಜನೆಯಿಂದ ಸ್ವಲ್ಪ ಹೊರತಾ ಬಿದ್ದಿದೆ. ಹಾಗೇನು ಅಂದ್ಕೊಳ್ಳೋದಿಲ್ಲ. ಗ್ಯಾರಂಟಿ ಯೋಜನೆ 2 ಭಾಗವಾಗಿ ಯೋಚನೆ ಮಾಡಬೇಕು. ಒಂದು, ಮಾರ್ಕೆಟ್ ಮೇಲೆ ಹಣದ ಫ್ಲೋಯಿಂಗ್ ಏನಾಯಿತು, ಹಣದ ಫ್ಲೋಯಿಂಗ್. 1 ವರ್ಷಕ್ಕೆ 65,000 ಕೋಟಿ ಅಷ್ಟು ದೊಡ್ಡ ಮೊತ್ತದ ಹಣ ಏನು ಮಾರ್ಕೆಟ್ ಮೇಲೆ ಫ್ಲೋ ಆಯಿತು, ಅದು ಇಂಡೈರೆಕ್ಟಾಗಿ ಸರ್ಕಾರದ ಟ್ಯಾಕ್ಸೇಷನ್ನಿಗೂ ಕಾರಣ ಆಯಿತು. ಒಂದು 20% ಜನ 15% ಜನ FD ಇಟ್ಕೊಂಡಿರ್ಬೋದು. ಆದರೆ ಉಳಿದ ಬಹುತೇಕ ಜನ ಆ ಹಣವನ್ನು ಉಪಯೋಗ ಮಾಡಿದ್ದಾರೆ. ಹಣ ಉಪಯೋಗ ಮಾಡಿದಾಗ ಟ್ಯಾಕ್ಸ್ ಆಗೇ ಆಗತ್ತೆ. ಇಂಡೈರೆಕ್ಟಾಗಿ ಸರ್ಕಾರಕ್ಕೆ ಮಾರ್ಕೆಟ್ ಫ್ಲೋಯಿಂಗಿಗೆ ಈ ಒಂದು ಖಾತ್ರಿ ಯೋಜನೆ ಭಾಳ ಅನುಕೂಲ ತಂದುಕೊಡ್ತು. ಮತ್ತು ನಮ್ಮೆಲ್ಲ ಉದ್ದೇಶ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಅಲ್ವಾ? ನೀವೇನು ಅಂದ್ಕೊಳ್ತೀರಿ? ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಲ್ವ? ಬಡವರು ಮತ್ತು ಶ್ರೀಮಂತ ಅಂತ ತುಂಬ ಎತ್ತರಕ್ಕೆ ಇರೋದ್ರಿಂದ ಅದನ್ನು ಸಮಾನತೆಯ ಸಮಾಜ ಅಂದ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಸಮಾನತೆಯ ಸಮಾಜ ನಿರ್ಮಾಣ ಆಗುವಾಗ ಇಂಥದ್ದೆಲ್ಲ ಸವಲತ್ತನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಈಗ ಯಾವ ಪಕ್ಷ ಕೊಟ್ಟಿಲ್ಲ? ಇಷ್ಟು ದಿವಸ ಕಾಂಗ್ರೆಸ್ ಬಗ್ಗೆ ಒಂದೇ ಮಾತಾಡ್ತಿದ್ದು, ಯಾರು ಕೊಟ್ಟಿಲ್ಲ? ಈಗ ಮುಂಬೈದಲ್ಲಿ BJP ಏನು ಕೊಡ್ತು, ಇನ್ನು ದಿಲ್ಲಿಯಲ್ಲಿ BJP ಏನು ಕೊಡ್ತು, ರಾಜಸ್ಥಾನದಲ್ಲಿ BJP ಏನು ಕೊಡ್ತು, ಮಧ್ಯಪ್ರದೇಶದಲ್ಲಿ BJP ಏನು ಕೊಡ್ತು? ಕಾಂಗ್ರೆಸ್ನವ್ರು ಕೊಟ್ಟಾಗ ಮಾತ್ರ ತಪ್ಪು, BJP ಮಾಡೋ ಸರಿ ಅಂತ ಅನ್ಸ್ಕೊಳ್ಳೋಕ್ಕಾಗತ್ತಾ? ಎಲ್ಲರೂ ಜನಪ್ರಿಯ ಯೋಜನೆ ಕೊಡ್ತಾರೆ. ಮೊಟ್ಟ ಮೊದಲಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಿದೆ ಅಷ್ಟೇ ಅಲ್ವಾ?